ಶ್ರೀ ಗುರುಭ್ಯೋ ನಮಃ. ಶ್ರೀ ಶಿವಕುಮಾರ ಮಹಾಸ್ವಾಮಿನೇ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಜುಲೈ ತಿಂಗಳ ಮಿಥುನ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಗ್ರಹಗಳ ಪಲ್ಲಟವನ್ನು ನಾವು ನೋಡ್ಕೊಂಡು ಬರೋಣ. ಗ್ರಹಗಳ ಪಲ್ಲಟ ಈ ರೀತಿಯಾಗಿದೆ. 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 12ನೇ ತಾರೀಕು ಕುಜ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 15 ದಿವಸಗಳ ಕಾಲ ಕುಜ ಮೇಷ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ ಅಂತ. ಜೊತೆಗೆ 16ನೇ ತಾರೀಕು ರವಿ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಹಿಂದಿನ 15 ದಿವಸಗಳ ಕಾಲ ರವಿ ಮಿಥುನ ರಾಶಿಯಲ್ಲೇ ಅಂದ್ರೆ ಸ್ವಕ್ಷೇತ್ರದಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ ಅಂತ. ಜೊತೆಗೆ 19ನೇ ತಾರೀಕು ಬುಧ ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರ್ತಾರೆ. 19 ದಿವಸಗಳ ಕಾಲ ಕರ್ಕಾಟಕ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ 4ರಲ್ಲಿ ಕೇತು, ದಶಮದಲ್ಲಿ ರಾಹು. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಕೇಳಿಸ್ಕೊಳ್ಳಿ. ಏಕೆಂದ್ರೆ ಇಲ್ಲಿ ಶನಿ ಪರಮಾತ್ಮರ ಹಿಮ್ಮುಖ ಸಂಚಲನದಿಂದ ಮಿಥುನ ರಾಶಿಯವರಿಗೆ ಅಷ್ಟಮ ಭಾವ ದೃಷ್ಟಿಯನ್ನು ಬೀಳುತ್ತೆ ಅಂತ. ಈ ಅಷ್ಟಮ ಭಾವ ದೃಷ್ಟಿಯಿಂದ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂತಂದ್ರೆ ಇಲ್ಲಿ ಅಷ್ಟಮ ಭಾವವನ್ನು ನಾವು ಕಂಟಕ ಸ್ಥಾನ ಅಂತ ಅಂದ್ಕೊಳ್ತೀವಿ. ಈ ಕಂಟಕ ಸ್ಥಾನದಲ್ಲಿ ಶನಿ ಪರಮಾತ್ಮರು ಹಿಮ್ಮುಖವಾಗಿ 133 ದಿನಗಳ ಕಾಲ ಸಂಚಾರವನ್ನು ಮಾಡ್ತಾರೆ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ತಮ್ಮ ವ್ಯವಹಾರವನ್ನಾಗಲಿ, ತಮ್ಮ ವ್ಯಾಪಾರವನ್ನಾಗಲಿ, ತಮ್ಮ ಉದ್ಯೋಗದಲ್ಲಾಗಲಿ ಪ್ರತಿ ಒಂದರಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಾಹನದ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ತಾವು ಮುಂದುವರಿಯುವಂತಹದ್ದು ಆಗಬೇಕು. ಜೊತೆಗೆ ಇಲ್ಲಿ ನಷ್ಟಭಾವದಲ್ಲಿ ಗುರು ಇರುವುದರಿಂದ ಅನೇಕ ರೀತಿಯಾಗಿ ಸ್ವಲ್ಪ ಅಶುಭ ಫಲಗಳನ್ನೇ ತಾವು ಕಾಣ್ತೀರಾ ಅಂತ. ಯಾವುದೇ ಒಂದು ಕೆಲಸವನ್ನು ಮಾಡಕ್ ಹೋದ್ರೂ ಕೂಡ ಅದು ಸಂಪೂರ್ಣವಾಗಿ ಆಗ್ತಾ ಇಲ್ಲ ಸ್ವಾಮಿ, ಏನಾದ್ರೂ ಒಂದು ಅಡೆತಡೆಗಳು, ಏನಾದ್ರೂ ಒಂದು ಸಮಸ್ಯೆ ಅನ್ನುವಂಥದ್ದಕ್ಕೆ ಇದೇ ತಿಂಗಳು 21ನೇ ತಾರೀಕು ಅಂದ್ರೆ 21ನೇ ತಾರೀಕು ಕೂಡ ಗುರುಪೂರ್ಣಿಮೆ ಬರ್ತಾ ಇದೆ. ನಮ್ಮ ಆಚರಣೆ 21ನೇ ತಾರೀಕು ಗುರುಪೂರ್ಣಿಮೆ ದಿವಸ ಇದೆ. ತಮ್ಮ ಗುರುಗಳನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ರಾಯರ ಮಂದಿರಕ್ಕೆ ಹೋಗಿ ಗುರುಗಳ ದರ್ಶನವನ್ನು ಮಾಡ್ಕೊಳ್ಳಿ. ಪ್ರತಿಯೊಂದು ಅಕ್ಷರವನ್ನ ಕಲಿಸಿಕೊಟ್ಟಿರ್ತಕ್ಕಂಥವರು ಕೂಡ ಗುರುಗಳೇ ಆಗಿರ್ತಾರೆ. ತಮ್ಮ ಮಾರ್ಗದರ್ಶನವನ್ನು ನೀಡಿರುವಂತವರು ಕೂಡ ಗುರುಗಳೇ ಆಗಿರ್ತಾರೆ. ಅವರೆಲ್ಲರಿಗೂ ಕೂಡ ತಮ್ಮ ನಮನಗಳನ್ನು ಸಲ್ಲಿಸಿ ತಮ್ಮ ಜೀವನದಲ್ಲಿ ಮುಂದಕ್ಕೆ ಬರುವಂತಹದ್ದು ತಮ್ಮ ಗುರುಗಳ ಅನುಗ್ರಹದಿಂದ ತಾವು ಮುಂದಕ್ಕೆ ಬರುವಂತದ್ದು ಆಗ್ತದೆ ಅಂತ. ಹಾಗೆ ಇಲ್ಲಿ ನಾವು ಆಷಾಢ 4 ಶುಕ್ರವಾರಗಳು ಬರ್ತವೆ. ಈ 4 ಶುಕ್ರವಾರಗಳಲ್ಲೂ ಕೂಡ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಆದರೂ ಪೂಜೆ ಮಾಡ್ಬೋದು ಅಥವಾ ಸಂಜೆ ಆದರೂ ಕೂಡ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡುವಂಥದ್ದು ಮರಿಬೇಡಿ. ಲಕ್ಷ್ಮಿ ಅಷ್ಟೋತ್ತರವನ್ನಾಗಲಿ ಅಥವಾ ಲಲಿತಾ ಸಹಸ್ರ ನಾಮಾವಳಿಯನ್ನಾಗಲಿ ಹೇಳಿದ್ದೇ ಅಲ್ಲಿ ತಮ್ಮ ಮನೆಯಲ್ಲಿ ಅತ್ಯಂತ ಶುಭ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಜೊತೆಗೆ ಇಲ್ಲಿ ನಾವು ರೈತರಿಗೆ ಕೃಷಿಯಲ್ಲಿ ಉತ್ತಮ ಫಲಗಳನ್ನು ತಾವು ಕಾಣ್ತೀರಾ ಅಂತ. ಯಾವ ರೀತಿ ನೀವು ಬೆಳೆಯುವಂತಹ ಯಾವುದೇ ದವಸ ಧಾನ್ಯಗಳಾಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ತರಕಾರಿ ಇತರೆ ವ್ಯಾಪಾರವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ
ಅತ್ಯಂತ ಉತ್ತಮ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಇನ್ನ ಆರ್ಥಿಕ ಲಾಭವೂ ಕೂಡ ಇದೆ, ಆದರೆ ಸಾಧಾರಣ ಫಲ ಇಲ್ಲಿ ಕಾಣ್ತಾ ಇದೆ. ಇನ್ನ ನಾವು ಪ್ರತಿಯೊಂದು ಗ್ರಹದ ಪ್ರತಿಯೊಂದು ಆಚರಣೆಯನ್ನ ಮಾಡ್ತಾ ಇರ್ತೀರಾ ಈ ಮಿಥುನ ರಾಶಿಯವರು, ಆದರೂ ಕೂಡ ನಮಗೆ ಶುಭ ಫಲ ಕಾಣ್ತಾ ಇಲ್ಲ, ಆರ್ಥಿಕ ಲಾಭ ಆಗ್ತಾ ಇಲ್ಲ, ಮನೆಯಲ್ಲಿ ಸಂಕಷ್ಟ ತಪ್ತಾ ಇಲ್ಲ, ಗಂಡನಿಗೆ ಆರೋಗ್ಯ ಇಲ್ಲ, ಮನಸ್ಸಿಗೆ ಚಿಂತೆ, ಗಾಬರಿ, ಭ್ರಮೆ, ಉದ್ವೇಗ, ಆವೇಶಗಳಿಗೆ ಒಳಗಾಗುವಂಥದ್ದು ಈ ಮಿಥುನ ರಾಶಿಯವರು ಆಗ್ತದೆ ಅಂತ. ಅದಕ್ಕೆ ಒಂದು ಸಣ್ಣ ಪರಿಹಾರ, ಈ ಆಷಾಢ ಮಾಸದಲ್ಲಿ 9 ತುಪ್ಪದ ಬತ್ತಿಯನ್ನು ತಗೊಂಡು ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಸಲ್ಲಿಸಿ, ನಂತರ ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಮಾಡಿ, ಲಕ್ಷ್ಮೀ ದೇವಿಗೆ ಆ ತುಪ್ಪದ ಬತ್ತಿಯಲ್ಲಿ ನೀವು ಬೆಳಗ್ಗೆ ನಿಮಗೆ ಬಂದಿರತಕ್ಕಂಥ ಯಾವುದೇ ಕಷ್ಟಗಳು ಕೂಡ ದೂರ ಆಗುವಂಥದ್ದು 100ಕ್ಕೆ 100 ಸತ್ಯ. ಹಾಗೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.